ಅಭಿನವ ಕೆಂಪೇಗೌಡರೆಂದೇ ಪ್ರಖ್ಯಾತಿ ಹೊಂದಿರುವ ಸಮಾಜ ಸೇವಕರಾದ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಮಾಗಡಿ ತಾಲೂಕಿನ ತಮ್ಮ ಹುಟ್ಟೂರಿನಲ್ಲಿ ಅಭಿಮಾನಿಗಳ ನಡುವೆ ತಮ್ಮ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಜನ್ಮ ದಿನಾಚರಣೆ ವರ್ಷಕ್ಕೊಮ್ಮೆ ಬರುವುದು. ಪ್ರತಿ ವರ್ಷವೂ ನಮ್ಮ ಜನ್ಮದಿನ ನಮ್ಮ ವಯಸ್ಸನ್ನು ಎತ್ತಿ ತೋರುತ್ತೆ. ನಮ್ಮ ಗ್ರಾಮದ ಜನರು ಹಾಗೂ ಅಭಿಮಾನಿಗಳು ಒತ್ತಾಯ ಮೇರೆಗೆ ನಾನು ಪ್ರತಿ ವರ್ಷನೂ ಜನ್ಮದಿನಾಚರಣೆ ಆಚರಿಸಿಕೊಳ್ಳುತ್ತಿದ್ದೇನೆ ಎಂದು ಅವರು ಹೇಳಿದರು. ನಮ್ಮ ಜೀವನದಲ್ಲಿ ವರ್ಷಕ್ಕೊಂದು ದಿನ ಬರುವಂಥ ಶುಭಗಳಿಗೆ ಒಂದೊಂದು ವರ್ಷವೂ ನಮಗೆ ಶ್ರೇಯಸ್ಸು, ಆಯಸ್ಸು, ಆರೋಗ್ಯ ಭಗವಂತ ಕೊಡಲಿ ಅಂತ ಹೇಳಿ ಕುಲದೇವರಾದ ಕಾಲಭೈಶ್ವರ ಮುನೇಶ್ವರ ಸ್ವಾಮಿ ಪೂಜೆ ಮಾಡುವ ಮುಖೇನ ಈ ಹಬ್ಬವನ್ನು ಸರಳವಾಗಿ ಆಚರಣೆಯನ್ನು ಮಾಡ್ಕೋತೀವಿ. ಬಂದವರು ಹಸ್ಕೊಂಡೆಲ್ಲೂ ಹೋಗೋದಿಲ್ಲ, ಊಟದ ವ್ಯವಸ್ಥೆ ಮತ್ತು ಸಾಕಷ್ಟು ಈ ಸ್ನೇಹಿತರು, ಬಂಧುಗಳು, ಹಿತೈಷಿಗಳೆಲ್ಲ ಸಿಹಿಯನ್ನು ತಂದು ಜಾಯಿಸ್ತಾರೆ. ಹಾಗಾಗಿ ಇದು ಒಂದೇ ಜಾಗ ಅಲ್ಲ, ಇಲ್ಲಿನ ಕಂಟಿನ್ಯೂಸ್ ಬೆಂಗಳೂರಿನಲ್ಲಿ ಆಗಿದೆ. ಬೆಂಗಳೂರಿನ ಇಲ್ಲಿ ಬಂದಿದ್ದೀವಿ, ಇಲ್ಲಿನ ಮಾಗಡಿ ಇದೆ. ತಿರ್ಗಾ ಒಂದು 5-6 ಕಾರ್ಯಕ್ರಮ ಸಂಜೆ 6 ಗಂಟೆವರೆಗೂ ಹೋಗೋದಕ್ಕೆ ಆಗುತ್ತೆ. ಸಂಜೆ ಮನೆ ಹತ್ರ ಎಲ್ಲ ಜನ ಬರ್ತಾರೆ. ಹಾಗಾಗಿ ಆವ ಭಾಗದ ಜನಕ್ಕೆ ಆ ಸ್ನೇಹಿತರಿಗೆ ಸಿಕ್ಕಿ ಅವರು ನಮಗೆ ಒಂದು ವಿಶೇಷ ಅಂದರೆ ಪ್ರೀತಿಯಿಂದ ಆಶೀರ್ವಾದ ಅಥವಾ ಪ್ರೀತಿಯಿಂದ ನಮ್ಮನ್ನು ಕಾಣುವಂಥ ಸನ್ನಿವೇಶ ಇದೆ. ಅದನ್ನು ನಾನು ಸಂತೋಷವಾಗಿ ಅನುಭವಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಕೊಟ್ಟಂಥ ಪ್ರೀತಿ ಅದು ನನ್ನ ಮರೆಯಲಾರದ ಜೀವನದ ಒಂದು ದೊಡ್ಡ ಸಿಹಿಯ ನೆನಪು.